नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। हुबली में होसूर सर्कल से चन्नम्मा सर्कल तक की सड़कें खराब हो गई हैं, जहां सड़क गड्ढे और उभार वाहन चालकों के लिए जानलेवा साबित हो रही है। वहीं 3 किलोमीटर की दूरी में 15 से अधिक गहरे गड्ढे हैं, जिनकी वजह से सड़कों पर चलना मुश्किल हो गया है। विशेष रूप से होसूर क्रॉस से चन्नम्मा सर्कल तक की सड़क पर स्थिति और भी गंभीर है, जहां गति नियंत्रण के लिए बनाए गए अवैज्ञानिक तरीके से बने पेवर्स भी पूरी तरह से टूट चुके हैं। वाहन चालक अपनी जान जोखिम में डालकर इन खराब सड़कों पर यात्रा करने को मजबूर है। स्थानीय निवासियों ने इस स्थिति को लेकर प्रशासन से तत्काल सुधार की अपील की, ताकि सड़कें सुरक्षित बन सके और जनता को राहत मिल सके। ನಗರದಲ್ಲಿ ಗ್ಲಾಸ್ ಹೌಸ್ ಹತ್ತಿರಬಹುದು, ಹಳೆ ಬಸ್ ಮುಂಭಾಗದಲ್ಲಿರಬಹುದು, ಕಿತ್ತೂರು ಚೆನ್ನ ಮುಂಭಾಗದಲ್ಲಿರಬಹುದು, ಈ ಹಂಪ್ಸ್ಗಳು ಏನು ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈ ಆಡಳಿತದೊಳಗೆ ಕೋಟಿಗಳ ದುಡ್ಡನ್ನ ಇದು ಯಾವುದೇ ಸರ್ಕಾರ ದುಡ್ಡಲ್ಲ, ಇದು ಸಾರ್ವಜನಿಕರ ಅಂದ್ರೆ ದುಡ್ಡು ನಮ್ದು. ಇವತ್ತು ಟ್ಯಾಕ್ಸ್ ಅಂತ ಇರ್ಬೋದು, ನಳದ ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಹಲವಾರು ಬಿಲ್ಗಳ ಕಟ್ಕೊಂಡು ಈ ಬಿಲ್ ಅನ್ನು ತಗೊಂಡು ನೀವೇನು ಹುಬ್ಬಳ್ಳಿ ನಗರದಲ್ಲಿ ಸ್ಮಾರ್ಟ್ ಸಿಟಿ ಮಾಡಕ್ ಹೊಂಟಿದ್ದೀರಿ, ಹಂಪ್ಸ್ ಅಂತ ಯಾಕೆ ಮಾಡಿದಿರಿ? ಹಗರಾಗಿ ಬರ್ಲಿ, ಜೀವ ಉಳಿಸ್ಕೊಳ್ಳಿ ಅಂತ ಹೇಳಿ. ಆದ್ರೆ ಈ ಹಂಪ್ಸ್ಗಳು ಏನಾಗಿದಾವೆ ಅಂದ್ರೆ ಅರ್ಧ ಹಂಪ್ಸ್ಗಳು ಕಿತ್ತೋಗಿದಾವೆ, ಅರ್ಧ ಹಂಪ್ಸ್ಗಳು ಹಂಗೆ ಉಳಿದಿದ್ದಾವೆ. ಈ ಹಂಪ್ಸ್ಗಳ ಮಧ್ಯೆ ಬಂದು ಹತ್ತಾರು ಮಂದಿ ಆಟೋ ರಿಕ್ಷಾಗಳು ಬೀಳ್ತಿದಾವ, ಟೂ ವೀಲರ್ ಬೀಳ್ತಿದಾವ, ಕಾರ್ಗಳು ಬೀಳ್ತಿದಾವ, ಹಲವಾರು ಮಂದಿ ಗಾಯ ಆಗ್ತಿದಾವ. ಹೀಗಾಗಿ ಏನು ಇವತ್ತು ಇರ್ಬೋದು, ಡಾಂಬರೀಕರಣ ಇರ್ಬೋದು, ಯಾವುದೇ ರೀತಿಗಳನ್ನ ಕಾಂಕ್ರೀಟ್ ರಸ್ತೆ ಡಾಂಬರೀಕರಣ ಆಗಿಲ್ಲ. ಇವೆಲ್ಲ ಧೂಳು ಮುಕ್ತ ಹುಬ್ಬಳ್ಳಿ ಮಾಡಬೇಕು. ತಕ್ಷಣ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ, ಜಿಲ್ಲಾಡಳಿತ ಈ ತಕ್ಷಣ ಈ ಕಾಮಗಾರಿಯನ್ನ 1 ತಿಂಗಳ ಕೈ ಎತ್ತು ಇಡೀ ಹುಬ್ಬಳ್ಳಿ ನಗರದಲ್ಲಿ ಬರೀ ರಸ್ತೆ ಹೋರಾಟ ಮಾಡಬೇಕಾಗಿತ್ತು. ಮತ್ತೆ ವಿನಂತಿ ಮಾಡ್ಕೊತೀನಿ. ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ, ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಏನು ಇವತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು, ಶಾಸಕರು, ಅಧಿಕಾರಿಗಳು ಏನು ಸ್ಮಾರ್ಟ್ ಸಿಟಿ ಅಂತಂದೇಳಿ ನಮ್ಮ ಹುಬ್ಬಳ್ಳಿಯನ್ನು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದಾರೆ. ಫಸ್ಟ್ ಮೊದಲಿಗೆವಾಗಿ ಅವರು ಸ್ಮಾರ್ಟ್ ಆಗ್ತಾ ಇದ್ದಾರೆ, ರೋಡನ್ನು ಸ್ಮಾರ್ಟ್ ಮಾಡ್ತಾ ಇಲ್ಲ. ಅವರು ಬೇರೆ ಊರಿಂದ ಬಂದಂತ ಜನ ನಮಗೆ ಹುಬ್ಬಳ್ಳಿಯಲ್ಲಿ ಆಟೋದಲ್ಲಿ ಹೋಗುವ ಹೊತ್ತಿನ ಭಯಕತ್ತಾರ, ಎಂತ ಹುಬ್ಬಳ್ಳಿ ಐತಿ ಚೀತು ಅಂತ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಬಂಧಪಟ್ಟಂತ ಶಾಸಕರು ಇರ್ಬೋದು, ಸಂಬಂಧಪಟ್ಟ ಕೂಡ ಇವತ್ತು ಈ ಕೆಲಸ ಮಾಡಿದ್ದಾರೆ. ಈಗೇನು ಫ್ಲೈಓವರ್ ಅಂತಂದು ಹೇಳಿ ಕೆಲಸ ಮಾಡಿ ಮತ್ತು ಹಂಪ್ಸ್ ಮೇಲೆ ಏನು ಇದನ್ನ ಹಾಕ್ತಾ ಇದಾರೆ ಪಿಪ್ಸ್, ಅದು ಕೂಡ ಇವತ್ತು ತಗ್ಗು ಗುಂಡಿಗಳಿಂದ ಬಿದ್ದು ಜಾರಿ ಹೋಗಿ ಒಬ್ಬ ನಮ್ಮ ಆಟೋ ರಿಕ್ಷಾ ಒಂದು ಗರ್ಭಿಣಿಯಾದ ಮಹಿಳೆಯನ್ನು ಕೂಡ ಕುಂದಿರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಆಟೋ ಇರ್ಬೋದು, ಮತ್ತು ಟೂ ವೀಲರ್ ಇರ್ಬೋದು, ಕಾರ್ ಕೂಡ ಇರ್ಬೋದು. ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗಲಿಂದ ಇಡ್ಬೋದು, ಹೊಸೂರು ಗಾಳಿ ದುರ್ಗಮ್ಮನ ಗುಡಿ ತನೂ ಕೂಡ ಮೊನ್ನೆ ಕೂಡ ನಮ್ಮ ಆಟೋ ರಿಕ್ಷಾನು ಪಲ್ಟಿ ಆಯ್ತು. ಮತ್ತು ಟೂ ವೀಲರ್ದವ್ರು ಕೂಡ ಬಿದ್ರು. ಅವ್ರು ಈಗಾಗಲೇ KMC ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳಕತ್ತಾರ. ಅದಕ್ಕೆ ಸರ್ಕಾರ ಹೊಣೆಯೇನೋ, ಏನು ಸಂಬಂಧಪಟ್ಟಂತ ಅಧಿಕಾರಿಗಳ ಹೊಣೆನೋ, ಶಾಸಕರ ಹೊಣೆನೋ ಯಾರು ಒಂದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಈ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇರ್ಬೋದು ಮತ್ತು ಸಂಬಂಧಪಟ್ಟ ಶಾಸಕರು ಇರ್ಬೋದು, ಅಧಿಕಾರಿಗಳು ಕೂಡಲೇ ನಮ್ಮ ಹುಬ್ಬಳ್ಳಿ ಏನೋ ಹುಬ್ಬಳ್ಳಿ ನಗರ ಏನಿದೆಯಲ್ಲ ಸ್ಮಾರ್ಟ್ ಸಿಟಿ ಅಂತಂದು ಹೇಳ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ರಿ, ಕೂಡಲೇ ಅದನ್ನ ಸ್ಮಾರ್ಟ್ ಸಿಟಿ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದಾದ್ಯಂತ ಸೇರಿ ನಾವು ಹುಬ್ಬಳ್ಳಿ ಬಂದ್ ಮಾಡಿ ಅವ್ರಿಗೆ ಒಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಮುಂದೆ ಬರುವಂತ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಂತೇವೆ.